Hello and welcome to our chemistry discussion. Today's topic is ethers. So ಎಲ್ರಿಗೂ ನಮಸ್ಕಾರ. ಸೊ ಇವತ್ತಿನ ಟಾಪಿಕ್ ethers from our chemistry syllabus. A very small topic. So in this chapter we are going to learn particularly diethyl ether, which is an example of ether, its preparation, properties and uses. ಸೊ ಸಿಂಪಲ್ ಟಾಪಿಕ್ ಅದು ಇದು. ಸೊ ಇದರೊಳಗೆ ನಾವು ಡೈಥೈಲ್ ಈಥರ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಸೊ ಅದರ ಪ್ರಿಪ್ರೇಷನು, ಪ್ರಾಪರ್ಟೀಸ್ ಮತ್ತು ಯೂಸಸ್. ಈಥರ್ಸ್ ಅಂದರೆ ಏನು? ಫಸ್ಟ್, ಈಥರ್ಸ್ ಆರ್ ಅ ಕ್ಲಾಸ್ ಆಫ್ ಆರ್ಗ್ಯಾನಿಕ್ ಕಂಪೌಂಡ್ಸ್ ವಿಚ್ ಕ್ಯಾನ್ ಬಿ ರಿಪ್ರೆಸೆಂಟೆಡ್ ಬೈ ದ ಜನರಲ್ ಫಾರ್ಮುಲಾ ROR'. ಸೊ ಈಥರ್ಸ್ ದೇ ಆರ್ organic compounds and they are represented by general formula ROR'. COR' ಇದ್ರೆ ಏನದು? ದಟ್ ಈಸ್ ಕೀಟೋನ್. ಇದು ROR'. ಸೊ ಕೀಟೋನ್ಗೆ ಮತ್ತು ಈಥರ್ಸ್ಗೆ ಇರ್ತಕ್ಕಂಥ ವ್ಯತ್ಯಾಸ ಏನಪ್ಪ ಅಂತಂದರೆ, ಸೊ ಜನರಲ್ ಫಾರ್ಮುಲಾ ಒಳಗೆ ಈಥರ್ಸ್ಗೆ ಓನ್ಲಿ ROR' ಬರುತ್ತೆ. ಸೊ ಕೀಟೋನ್ ಒಳಗೆ CO ಬರುತ್ತೆ, ಸೆಂಟ್ರಲ್ಲಿ RCOR' ಬರುತ್ತೆ. ಸೊ ಇಷ್ಟೇ ಮೈನ್ಯೂಟ್ ಡಿಫ್ರೆನ್ಸ್ ಇರೋದು. ಸೊ ಕನ್ಫ್ಯೂಸ್ ಆಗಲಕ್ಕೆ ಹೋಗ್ಬೇಡ್ರಿ. ಸೊ ಈಥರ್ಸ್ ಅಂದರೆ ದೇ ಆರ್ ಆರ್ಗ್ಯಾನಿಕ್ ಕಂಪೌಂಡ್ಸ್ ಆ್ಯಂಡ್ ದೇ ಆರ್ ರಿಪ್ರೆಸೆಂಟೆಡ್ ಬೈ ROR'. ಇವಾಗ ಏನು ಸೆಕ್ಷನ್ ಬಿ ಕೆಮಿಸ್ಟ್ರಿ ಇದಾವಲ್ಲ, ಇವೆಲ್ಲ ಆರ್ಗ್ಯಾನಿಕ್ ಕಂಪೌಂಡ್ಸ್ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಇರೋದಿಲ್ಲಿ. ಅವಕ್ಕೆ ವ್ಯತ್ಯಾಸ ಏನಪ್ಪ ಅಂತಂದರೆ ಪ್ರತಿಯೊಂದಕ್ಕೂ ಅದ್ರಲ್ಲಿ ಇರ್ತಕ್ಕಂಥ ಜನರಲ್ ಫಾರ್ಮುಲಾದಲ್ಲಿ ವ್ಯತ್ಯಾಸ ಇರುತ್ತೆ. ಸೊ ಅದನ್ನು ನಾವು ಸ್ವಲ್ಪ ಅರ್ಥ ಮಾಡ್ಕೊಂಡ್ಬಿಟ್ರೆ ನಮ್ಗೆ ಪಾಠ ಈಸಿಯಾಗಿ ಅರ್ಥ ಆಗುತ್ತೆ. ನೆಕ್ಸ್ಟ್, R ಆ್ಯಂಡ್ R' ಏನದಾವೆ ಹೇಳ್ರಿ? ಅವು ಅಲ್ಕೈಲ್ ಅಥವಾ ಅರೈಲ್ ಗ್ರೂಪ್. ಸೊ ಇಲ್ಲಿ R ಮತ್ತು R' ಎರಡು ಸೇಮ್ ಆಗಿದ್ರೆ ಅದನ್ನು ಸಿಂಪಲ್ ಈಥರ್ ಅಂತ ಕರಿತೀವಿ. ಇಫ್ R ಆ್ಯಂಡ್ R' ಆರ್ ಡಿಫ್ರೆಂಟ್, ದೇ ಆರ್ ಕಾಲ್ಡ್ ಮಿಕ್ಸ್ಡ್ ಈಥರ್. ಯಾವ ರೀತಿ ಅಂದರೆ, ಇವಾಗ HOH ಅಂದರೆ ಇಲ್ಲಿ R ಜಾಗ, ಇದು R' ಜಾಗ. ಸೊ R ಮತ್ತು R' ಎರಡು ಸೇಮ್ ಇದಾವಲ್ಲ ಇಲ್ಲಿ. ಸೊ ಎರಡು ಸೇಮ್ ಇದ್ದರೆ ಅದನ್ನು ಸಿಂಪಲ್ ಈಥರ್ ಅಂತ ಕರಿತೀವಿ. ಇನ್ ಕೇಸ್ ಅವೆರಡು ಬೇರೆ ಬೇರೆ ಆಗಿದ್ದರೆ ಅದನ್ನು ಮಿಕ್ಸ್ಡ್ ಈಥರ್ ಅಂತ ಕರಿತೀವಿ. ಯಾವ ರೀತಿಪ್ಪ ಅಂದರೆ, ಇಲ್ಲಿ CH3 ಇರುತ್ತೆ, O, ಇಲ್ಲಿ C6H5. ನೋಡಿರಿ, ಇಲ್ಲಿ ಇರ್ತಕ್ಕಂಥ R ಜಾಗ CH3 ಇದೆ, ಇಲ್ಲಿ ಇರ್ತಕ್ಕಂಥ R' ಜಾಗ C6H5 ಇದೆ. ಸೊ ಇವೆರಡು ಬೇರೆ ಬೇರೆ ಆಗಿರೋದ್ರಿಂದ ಇದನ್ನು ಮಿಕ್ಸ್ಡ್ ಈಥರ್ ಅಂತ ಕರಿತೀವಿ. ಸಮ್ ಎಕ್ಸಾಂಪಲ್ಸ್ ಆಫ್ ಈಥರ್ಸ್. ಫಸ್ಟ್ ಇದರ ಜನರಲ್ ಫಾರ್ಮುಲಾ ಬರೆಯೋಣ. ROR' is the general formula of ethers. So R, CH3, OCH3. ಸೊ R ಮತ್ತು R ಜಾಗದಾಗ ಎರಡು ಸೇಮ್ ಇದಾವ, ಸೇಮ್ ಇರ್ತಕ್ಕಂಥ ಕಂಪೌಂಡ್ ಅದ. CH3 OCH3 ಏನಾಗುತ್ತದು? ಡೈಮಿಥೈಲ್ ಈಥರ್ ಅಂತ ಕರೀತಾರೆ. ಸೆಂಟ್ರಲ್ O ಇತ್ತಪ್ಪ ಅಂದ್ರೆ ಅದನ್ನು ಈಥರ್ ಅಂತ ಕರಿಬೇಕು. ಸೊ ಡೈಮಿಥೈಲ್ ಈಥರ್. ಸೊ ಡೈಮಿಥೈಲ್, ಡೈ ಯಾಕೆ? ಎರಡು CH3 ಕಂಪೌಂಡ್ ಇದಾವೆ ಇಲ್ಲಿ, ಸೊ ಅದಕ್ಕೆ ಡೈ. ಸೊ ಮೀತ್ ಅಂದರೆ ಒಂದೇ ಒಂದು ಕಾರ್ಬನ್ ಗ್ರೂಪ್ ಅದ, ಇಲ್ಲಿ C1 ಅದ, ಇಲ್ಲಿ C1. ಸೊ ಹೀಗಾಗಿ ಅದನ್ನು ಮೀತ್ ಅಂತ ಕರಿಬೇಕು, ಡೈಮಿಥೈಲ್ ಈಥರ್. ಸೊ ಎರಡನೇ ಎಕ್ಸಾಂಪಲ್ C2H5OC2H5. C2H5OC2H5. ಸೊ ಇದು ನೋಡಿರಿ, ಇಲ್ಲಿ ಕೂಡ ಎರಡು C2H5 ಕಂಪೌಂಡ್ ಅದಾವ, ಹೀಗಾಗಿ ಅದನ್ನು ಡೈ ಅಂತಾನೆ ಕರಿಬೇಕು. ಇಲ್ಲಿ C2 ಇದಾವ, 2 ಇದ್ರೆ ಅದನ್ನು ಈತ್ ಅಂತ ಕರಿಬೇಕು, ಹೀಗಾಗಿ ಇದು ಡೈ ಇಥೈಲ್ ಈಥರ್ ಆಗುತ್ತೆ. ಏನಾಗುತ್ತೆ? ಡೈ ಇಥೈಲ್ ಈಥರ್. ಸೊ ಇದು ನಮಗೆ ಎಕ್ಸಾಮ್ಗೆ ಭಾಳ ಇಂಪಾರ್ಟೆಂಟ್ ಐತಿ. ನೆಕ್ಸ್ಟ್, CH3OC2H5. CH3OC2H5 ಇದನ್ನು ನಾವು ಮಿಥೈಲ್ ಇಥೈಲ್ ಈಥರ್ ಅಂತ ಕರಿತೀವಿ. ಮಿಥೈಲ್ ಇಥೈಲ್ ಈಥರ್. ನೋಡಿರಿ, CH3C2H5 ಬೇರೆ ಬೇರೆ ಕಂಪೌಂಡ್ ಅದಾವೆ. CH3 R ಆಗುತ್ತೆ, C2H5 R'. ಸೊ ಎರಡು ಬೇರೆ ಬೇರೆ ಆಗ್ಯಾವೆ ಇಲ್ಲಿ. ಸೊ ಅದಕ್ಕೆ ಬೇರೆ ಬೇರೆ ಹೆಸರು ಬರಬೇಕು ಇಲ್ಲಿ. ಸೊ ಡೈ ಅನ್ನೋ ವರ್ಡ್ ಇಲ್ಲಿ ಬರಬಾರ್ದು, ಯಾಕಂದರೆ ಸೇಮ್ ಇಲ್ಲ ಅಲ್ಲಿ ಒಂದೇ. CH3 ಒಂದೇ ಕಾರ್ಬನ್ ಅದ, ಏನು ಅನ್ಬೇಕು? ಮೀತ್ ಅನ್ಬೇಕು. C2H5 ಎರಡಿದಾವೆ ಕಾರ್ಬನ್, ಅದನ್ನು ಈತ್ ಅನ್ಬೇಕು. ಸೊ ಇದನ್ನು ಮಿಥೈಲ್ ಇಥೈಲ್ ಈಥರ್ ಅಂತ ಕರಿಬೇಕು. ಮಿಥೈಲ್ ಇಥೈಲ್ ಈಥರ್. ಇದು ಇಲ್ಲಿ ನೋಡ್ರಿ, ಇಲ್ಲಿ R ಮತ್ತು R' ಬೇರೆ ಬೇರೆ ಅದ. ಸೊ ಇದು ಸಿಂಪಲ್ ಈಥರೋ ಅಥವಾ ಮಿಕ್ಸ್ಡ್ ಈಥರೋ? ಇದು ಮಿಕ್ಸ್ಡ್ ಈಥರ್ ಆಗುತ್ತೆ. ಇವೆರಡು ಸಿಂಪಲ್ ಈಥರ್ ಆಗುತ್ತೆ. ನಮ್ಮ ಸಿಲೆಬಸ್ ಇಲ್ಲಿ ಸ್ಟಾರ್ಟ್ ಆಗುತ್ತೆ, ದ್ಯಾಟ್ ಈಸ್ ಡೈ ಇಥೈಲ್ ಈಥರ್. ಸೊ ಸಿಲೆಬಸ್ ಒಳಗೆ ಡೈ ಇಥೈಲ್ ಈಥರ್ ಮಾತ್ರ ಮೆನ್ಷನ್ ಮಾಡಿರ, ಹೀಗಾಗಿ ಇದ್ರ ಬಗ್ಗೆ ಅಷ್ಟೇ ನಾವು ಸ್ಟಡಿ ಮಾಡಬೇಕಾಗ್ತದೆ ಇಲ್ಲಿ. ಸೊ ಇದ್ರ ಫಾರ್ಮುಲಾ C2H5OC2H5 ಇವಾಗ ತಾನೇ ನೋಡಿದ್ವಿ. C2H5OC2H5 ಇಸ್ ದಿ ಫಾರ್ಮುಲಾ ಆಫ್ ಡೈಥೈಲ್ ಈಥರ್. ಸೊ ಇದ್ರ ಸ್ಟ್ರಕ್ಚರ್ ಯಾವ ರೀತಿ ಹಾಕೋದು?
C2H5 ಮೊದಲು C2H5 ಹಾಕೋಣ. ಇಲ್ಲಿರ್ತಕ್ಕಂಥ ಫಸ್ಟ್ದು ಸ್ಟ್ರಕ್ಚರ್ ಹಾಕೋಣ. ಸೊ C2 ಅಂದರೆ 2 ಕಾರ್ಬನ್ ಇದಾವೆ, 2 ಕಾರ್ಬನ್ ಬರಬೇಕು C ಆ್ಯಂಡ್ C. H5 ಇದಾವೆ ನೋಡಿ ಇಲ್ಲಿ H5. ಸೊ ಇವೆರಡೂ ಕಾರ್ಬನ್ಗೆ 5 ಹೈಡ್ರೋಜನ್ ಆಟಮ್ಸ್ ಲಿಂಕ್ ಆಗಬೇಕು. ಸೊ ನೋಡ್ರಿ ಇಲ್ಲಿ, ಸೊ ಈ ಕಾರ್ಬನಿಗೆ 3 1 2 3 ಆ್ಯಂಡ್ ಈ ಕಾರ್ಬನಿಗೆ 2. ಸೊ C2H5 ಮುಗೀತು. ಸೆಂಟ್ರಲ್ O ಐತಿ, O. ಅದೇ ರೀತಿ C2H5 ಸೇಮ್ ಅದು ಯಾವ ರೀತಿ ಬರ್ತೀವಿ ಅದೇ ರೀತಿ C2H5 2 ಕಾರ್ಬನ್ನು, ಸೊ ಅದಕ್ಕೆ 5 ಹೈಡ್ರೋಜನ್. ಓಕೆ, ಸೊ ದಿಸ್ ಈಸ್ ಹೌ ವಿ ರೈಟ್ ದಿ ಸ್ಟ್ರಕ್ಚರ್ ಆಫ್ ಡೈಥೈಲ್ ಈಥರ್. ನೆಕ್ಸ್ಟ್, preparation of diethyl ether. This is very important. The first method I am using for the preparation of diethyl ether is the Williamson's synthesis method. So Williamson's synthesis method. So ಇದು ಎಕ್ಸಾಮಿಗೆ ಕೇಳಿದಾರ, ಸೊ ಪ್ರೀವಿಯಸ್ ಇಯರ್ಸಲ್ಲಿ ಕೇಳಿದಾರ, ಸೊ ಈ ವರ್ಷನೂ ಕೇಳೋ ಚಾನ್ಸಸ್ ಭಾಳ ಅದಾವ. ಸೊ ಈ ಪ್ರಿಪ್ರೇಷನ್ ಆಫ್ ಡೈಥೈಲ್ ಈಥರ್ ಅಂತ ಕೇಳಿದ್ರೆ, ಸೊ ವಿಲಿಯಮ್ಸನ್ ಸಿಂಥಸಿಸ್ ಪ್ರೊಸೆಸ್ ನೀವು ಬರೀರಿ ಎಕ್ಸಾಮ್ದೊಳಗೆ. ಅವ್ರು ಮೆನ್ಷನ್ ಮಾಡಿಲ್ಲ ಅಂದರೂ ನೀವು ಇದನ್ನೇ ಬರೀರಿ. ಓಕೆ, ನೆಕ್ಸ್ಟ್ ಇದನ್ನೇ ಯಾವ ರೀತಿ ಈ ಪ್ರೊಸೆಸ್ಸಿಂದ ಯಾವ ರೀತಿ ಡೈಥೈಲ್ ಈಥರನ್ನು ಪ್ರಿಪೇರ್ ಮಾಡ್ತಾರೆ ಅನ್ನೋದನ್ನು ನೋಡೋಣ ಇವಾಗ. ಸೊ ಫಸ್ಟ್ ಒನ್ ಸ್ಟೇಟ್ಮೆಂಟ್, ಹೀಟಿಂಗ್ ಆಫ್ ಸೋಡಿಯಂ ethoxide in ethyl alcohol solution with ethyl chloride will evolve diethyl ether. ಸೋಡಿಯಂ ಇಥಾಕ್ಸೈಡ್ ಮತ್ತು ಇಥೈಲ್ ಕ್ಲೋರೈಡ್, ಸೊ ಎರಡನ್ನು ಹೀಟ್ ಮಾಡಿದಾಗ ನಮಗಿಲ್ಲಿ ಡೈಇಥೈಲ್ ಈಥರ್ ಸಿಗುತ್ತೆ. ಈ ಸ್ಟೇಟ್ಮೆಂಟ್ ಮೇಲೆ ಫೋಕಸ್ ಮಾಡಿರಿ. ಸ್ಟೇಟ್ಮೆಂಟ್ ಮೇಲೆ ಫೋಕಸ್ ಮಾಡಿ ಅದಕ್ಕೆ ರಿಯಾಕ್ಷನ್ಸ್ ಬರೀರಿ. ಸೊ ರಿಯಾಕ್ಷನ್ಸ್ ಯಾವ ರೀತಿ ಬರೆಯೋದು ನೋಡೋಣ ಇವಾಗ. ನೋಡಿರಿ, ಸೋಡಿಯಂ ಇಥಾಕ್ಸೈಡ್, ಸೋಡಿಯಂ ಅಂದರೆ ಎಣ್ಣೆ ಬರಬೇಕು. ಇಥಾಕ್ಸೈಡ್ ಆಕ್ಸೈಡ್ ಅದ, ಸೊ ಓನು ಬರಬೇಕಲ್ಲಿ. ಈಥ್ ಅಂತ ಬಂದರೆ C2 ಬರಬೇಕು, ಸೊ H5 ಬರಬೇಕು. ಹೌದಾ? ಸೊ CnH2n ಪ್ಲಸ್ ಲಾಸ್ಟ್ ಪ್ರೀವಿಯಸ್ ನೀವು ವಿಡಿಯೋ ನೋಡಿದ್ರೆ ನಿಮಗೆ ಫಾರ್ಮುಲಾ ಗೊತ್ತಾಗುತ್ತಾ. ಸೊ ಆ ಫಾರ್ಮುಲಾ ಪ್ರಕಾರ ನಾವು ಈಥ್ ಅಥವಾ ಇಥೈಲ್ ಅನ್ನು ಯಾವ ರೀತಿ ಬರೀಬೋದು, C2H5 ಅಂತ ಬರೀಬೋದು. ಇವಾಗ ನೋಡಿರಿ, ಸೋಡಿಯಂ ಇಥಾಕ್ಸೈಡ್ ಯಾವ ರೀತಿ, C2H5ONa, ಸಿಂಪಲ್, C2H5ONa, ಅದು ಸೋಡಿಯಂ ಇಥಾಕ್ಸೈಡ್ ಆಯಿತು. ನೆಕ್ಸ್ಟ್ ಅದು ಎದ್ರ ಜೊತೆ ಹೀಟ್ ಮಾಡಬೇಕು, ಇಥೈಲ್ ಕ್ಲೋರೈಡ್ ಜೊತೆ ಹೀಟ್ ಮಾಡಬೇಕು. ಇಥೈಲ್ C2H5, ಇಥೈಲ್ ಕ್ಲೋರೈಡ್ ಐತಿ, ಸೊ ಅದಕ್ಕೆ Cl ಅಟ್ಯಾಚ್ ಆಗುತ್ತೆ, ಇಥೈಲ್ ಕ್ಲೋರೈಡ್, ಸಿಂಪಲ್. ಅದನ್ನು ರಿಯಾಕ್ಷನ್ ಮುಖಾಂತರ ಯಾವ ರೀತಿ ಬರ್ತಾರೆ ನೋಡ್ರಿ ಇಲ್ಲಿ ಮೇಲ್ಗಡೆ, C2H5ONa, ದಿಸ್ ಇಸ್ ಸೋಡಿಯಂ ಇಥಾಕ್ಸೈಡ್, ಆ್ಯಂಡ್ C2H5 ಅವ್ರ C2H5Cl ಎರಡು ಒಂದೇ, ಅದನ್ನು ಇಥೈಲ್ ಕ್ಲೋರೈಡ್ ಅಂತ ಕರಿತೀವಿ. ಸೊ ಎರಡು ಹೀಟ್ ಮಾಡಿದಾಗ ನಮ್ಗೆ ಏನು ಬರ್ಬೇಕು ರೀ, ಏನು ಬರಬೇಕು, ಡೈಇಥೈಲ್ ಈಥರ್ ಬರಬೇಕು. ಸೊ ಡೈಇಥೈಲ್ ಈಥರ್ ಫಾರ್ಮುಲಾ ಏನದ, C2H5O C2H ಬರೆದು ಬಿಡಬೇಕು. ಈ ರಿಯಾಕ್ಷನ್ ಏನದೇ ಇರಲಿ ನಮಗಿದು ಬರಲೇಬೇಕು ಆನ್ಸರು, ಇದು ಬರೆದು ಬಿಡ್ಬೇಕು ಇಮಿಡಿಯೇಟ್, C2H5O C2H5. ನೆಕ್ಸ್ಟ್ ಇಕ್ವೇಷನ್ ಬ್ಯಾಲೆನ್ಸ್ ಮಾಡೋದು. ಸೊ C2H5 ಒಂದದ, ಇಲ್ಲಿ C2H5 ಒಂದದ, ಸೊ C2H5 ಬ್ಯಾಲೆನ್ಸ್ ಆಯ್ತು ಇಲ್ಲಿ. ಹೌದಾ? ನೆಕ್ಸ್ಟ್ ಇರತಕ್ಕಂಥ O ಬ್ಯಾಲೆನ್ಸ್ ಆಯ್ತು ಇಲ್ಲಿ, O ಬ್ಯಾಲೆನ್ಸ್ ಉಳಿತೇನು ಇಲ್ಲಿ, Na ಮತ್ತು Cl ಉಳಿತು, ಅದೇನಾಗುತ್ತೆ NaCl, ಸಿಂಪಲ್. ಹೌದಾ? ಭಾಳ ಸಿಂಪಲ್ ಮೆಥಡ್ ಅದ, ವಿಲಿಯಮ್ಸನ್ ಸಿಂಥಸಿಸ್ ಮೆಥಡು. ಇಷ್ಟೇ ನೆನಪಿಡ್ರಿ, ಏನಪ್ಪ ಅಂತಂದರೆ ಸೋಡಿಯಂ ಇಥಾಕ್ಸೈಡ್ ಮತ್ತು ಇಥೈಲ್ ಕ್ಲೋರೈಡ್ ಹೀಟ್ ಮಾಡಿದಾಗ ಡೈಇಥೈಲ್ ಈಥರ್ ಬರುತ್ತೆ ಅಂತೇಳಿ. ಓಕೆ, ನೆಕ್ಸ್ಟ್ ಸೆಕೆಂಡ್ ಮೆಥಡು. ಸೊ ಇನ್ನೊಂದು ಮೆಥಡು, ಸೊ ನಿಮಗೆ ಈಸಿ ಆಗಲಿ ಅಂತ ಎರಡು ಮೆಥಡ್ ಹೇಳ್ತಾ ಇದ್ದೀನಿ ಇಲ್ಲಿ. ಸೊ ವೆನ್ ಇಥೈಲ್ ಅಯೋಡೈಡ್ ಈಸ್ ಹೀಟೆಡ್ ವಿತ್ ಸಿಲ್ವರ್ ಆಕ್ಸೈಡ್, ನೋಡಿರಿ, ಇಥೈಲ್ ಅಯೋಡೈಡ್ ಈಸ್ ಹೀಟೆಡ್ ವಿತ್ ಸಿಲ್ವರ್ ಆಕ್ಸೈಡ್, ಡೈಇಥೈಲ್ ಈಥರ್ ಈಸ್ ಫಾರ್ಮ್ಡ್. ಇಥೈಲ್ ಅಯೋಡೈಡ್ ಮತ್ತು ಸಿಲ್ವರ್ ಆಕ್ಸೈಡು ಎರಡು ಹೀಟ್ ಮಾಡಿದಾಗ ನಮ್ಗೆ ಡೈಇಥೈಲ್ ಈಥರ್ ಸಿಗುತ್ತಿಲ್ಲಿ. ರಿಯಾಕ್ಷನ್, ಸಿಂಪಲ್ ರಿಯಾಕ್ಷನ್ ನೋಡಿರಿ, ಇಥೈಲ್ ಅಯೋಡೈಡ್, ಅದೇ ರೀತಿ ಇಥೈಲ್ ಅಂದರೆ C2H5 ಬರಲೇಬೇಕು, ಅಯೋಡೈಡ್ ಅಂದರೆ ಅದಕ್ಕೆ I ಅಟ್ಯಾಚ್ ಆಗುತ್ತೆ ಅಷ್ಟೇ, C2H5I. ಇನ್ನೊಂದು ಸಿಲ್ವರ್ ಆಕ್ಸೈಡ್, ನೋಡಿರಿ, ಸಿಲ್ವರ್ Ag2O, ಸಿಲ್ವರ್ ಆಕ್ಸೈಡದಲ್ಲಿ O, Ag2O ಏನಾಗುತ್ತೆ, ಸಿಲ್ವರ್ ಆಕ್ಸೈಡ್ ಆಗುತ್ತೆ. ಸೊ ರಿಯಾಕ್ಷನ್ ನೋಡೋಣ ಇವಾಗ. ನೋಡಿರಿ, C2H5 ಏನಿದು ಇಥೈಲ್ ಅಯೋಡೈಡ್, Ag2O, ದಿಸ್ ಇಸ್ ಸಿಲ್ವರ್ ಆಕ್ಸೈಡ್, ಎರಡು ಹೀಟ್ ಮಾಡಿದಾಗ ನಮ್ಗೆ ಡೈಇಥೈಲ್ ಈಥರ್ ಸಿಗಬೇಕು. ಹೌದಾ? ಸೊ ಈಕ್ವೇಷನ್ ನೋಡ್ರಿ ಯಾವ ರೀತಿ ಬ್ಯಾಲೆನ್ಸ್ ಮಾಡೋದು. ಸರ್ C2H5I ಮತ್ತು Ag2 ಅಂತ ಹೇಳಿದ್ರಿ, ಇಲ್ಲಿ ಒಂದು ಯಾಕೆ ಎಕ್ಸ್ಟ್ರಾ C2H5I ಬರ್ದಿರಿ ಅಂತ ಕೇಳ್ಬೋದು ನೀವು. ಯಾಕೆ ಎಕ್ಸ್ಟ್ರಾ ಬರ್ದಿನಪ್ಪ ಅಂದರೆ ನಮಗೆ C2H5 ಎರಡು ಕಂಪೌಂಡ್ ಬೇಕು.
ಹಾಗಾಗಿ ನಾನು ಸಪ್ರೇಟ್ ಬರ್ತೀನಿ. ಅಥವಾ ಇದನ್ನು ಇನ್ನೊಂದು ಥರನೂ ಬರಿಬೋದು ನೀವು. ಯಾವ ರೀತಿಯಪ್ಪ ಅಂದರೆ 2C2H5I. ಸೊ ಈ ಥರನೂ ಬರಿಬೋದು. ಸೊ ನಾನು ಅದನ್ನು ಸಪ್ರೇಟಾಗಿ ಬರ್ತೀನಿ ಅಷ್ಟೇ, I C2H5 ಅಂತೇಳಿ. ಸೊ ಇದು ಎದಕ್ಕಪ್ಪ ಅಂದರೆ ನಮ್ಗೆ ಇಕ್ವೇಷನ್ ಬ್ಯಾಲೆನ್ಸ್ ಆಗಬೇಕು, ಅದಕ್ಕೆ ಬರ್ತೀನಿ ಅಷ್ಟೇ. ಹೌದಾ? ನೋಡಿರಿ, C2H5I ಐತಿ, C2H5 ಐತಿ. ಸೊ C2H5 ಎರಡಂತರೂ ಬಂದು. ನೆಕ್ಸ್ಟ್ ಇನ್ನು O Ag2 ಇರ್ತಕ್ಕಂಥ O ಇಲ್ಲಿ ಬಂದುಬಿಡ್ತು. ಸೊ ನಮ್ಗೆ ಡೈಥೈಲ್ ಥರ ಸಿಕ್ಬಿಡ್ತಿಲ್ಲಿ. ಸೊ ಉಳಿತೇನು ಬ್ಯಾಲೆನ್ಸು? ಸೊ 2 A ಇದಾವೆ, 2 Ag ಇದಾವೆ. ಇಲ್ಲಿ Ag2 2 ಇದಾವೆ, 2 I ಇದಾವೆ. ಅದನ್ನ ಹೆಂಗೆ ಬರಿಬೋದು? 2AgI ಸಿಲ್ವರ್ ಅಯೋಡೈಡ್. ಅದೇನಾಯಿತು? ಸಿಲ್ವರ್ ಅಯೋಡೈಡ್ ಆಯಿತು. ಓಕೆ, ದಿಸ್ ಈಸ್ ಹೌ ವಿ ಪ್ರಿಪೇರ್ ದಿ ಡೈಥೈಲ್ ಈಥರ್. ಪ್ರಾಪರ್ಟೀಸ್ ಆಫ್ ಡೈಥೈಲ್ ಈಥರ್. ಸೊ 2 ಪ್ರಾಪರ್ಟೀಸ್ ಬರ್ತಾವೆ, ಒಂದು ಫಿಸಿಕಲ್ ಪ್ರಾಪರ್ಟಿ, ಇನ್ನೊಂದು ಕೆಮಿಕಲ್ ಪ್ರಾಪರ್ಟಿ. ಸೊ ಫಸ್ಟ್ ಇಲ್ಲಿ ಫಿಸಿಕಲ್ ಪ್ರಾಪರ್ಟಿ ಬಗ್ಗೆ ನೋಡೋಣ. ಇಟ್ ಈಸ್ ಅ ಕಲರ್ಲೆಸ್ ಲಿಕ್ವಿಡ್ ಹ್ಯಾವಿಂಗ್ ಅ ಪ್ಲೀಸೆಂಟ್ ಸ್ಮೆಲ್. ಹೌದಾ? ಕಲರ್ಲೆಸ್ ಲಿಕ್ವಿಡ್ ಅದ, ಸ್ಮೆಲ್ ಹೆಂಗದ ರೀ? ಪ್ಲೀಸೆಂಟ್ ಸ್ಮೆಲ್ ಅದ. ಹೈಲಿ ಇನ್ಫ್ಲೇಮೇಬಲ್ ಅದ, ಹೈಲಿ ಇನ್ಫ್ಲೇಮೇಬಲ್. ಥರ್ಡ್ ಒನ್, ಇಟ್ ಡಿಸಾಲ್ವ್ಸ್ ಇನ್ ಆಲ್ಕೋಹಾಲ್. ಇಟ್ ಡಿಸಾಲ್ವ್ಸ್ ಇನ್ ಆಲ್ಕೋಹಾಲ್. So these are the 3 properties of diethyl ether. These are physical properties. ಸೊ ಇದ್ರ ಮೇಲೆ ಲೀಸ್ಟ್ ಫೋಕಸ್ ಮಾಡಿರಿ. ಸೊ ಪ್ರಾಪರ್ಟೀಸ್ ಆಫ್ ಡೈಥೈಲ್ ಈಥರ್ ಅಂತ ಕೇಳಿದ್ರೆ ಫಿಸಿಕಲ್ ಬರೆಯೋಕೆ ಹೋಗಬೇಡ್ರಿ, ಜಸ್ಟ್ ಫಾರ್ ಯುವರ್ ನಾಲೆಜ್ ನಾನು ಬರೆಸ್ತಾ ಇರೋದಿಲ್ಲ ಅಷ್ಟೇ. ಸೊ ಪ್ರಾಪರ್ಟೀಸ್ ಆಫ್ ಡೈಥೈಲ್ ಈಥರ್ ಅಂತ ಕೇಳಿದ್ರೆ ನೀವು ಕೆಮಿಕಲ್ ಪ್ರಾಪರ್ಟಿನೇ ಬರೀಬೇಕಾಗುತ್ತೆ ಇಲ್ಲಿ. ಓಕೆ, ಸೊ ವಿ ವಿಲ್ ಮೂವ್ ನೆಕ್ಸ್ಟ್ ಟು ಕೆಮಿಕಲ್ ಪ್ರಾಪರ್ಟೀಸ್. ಕೆಮಿಕಲ್ ಪ್ರಾಪರ್ಟೀಸ್, ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಡೈಇಥೈಲ್ ಈಥರ್. ಸೊ ಇದು ನಿಮ್ಮ ಎಕ್ಸಾಮಿಗೆ ಇಂಪಾರ್ಟೆಂಟ್ ಐತೆ. Ether is inert and stable compound. First property, ether is inert and stable compound. Inert ಅಂದರೆ ಏನು? Inert ಅಂದರೆ ನಾಟ್ ರಿಯಾಕ್ಟಿವ್ ಅಂತ ಅರ್ಥ, ನಾಟ್ ರಿಯಾಕ್ಟಿವ್. ಆ್ಯಂಡ್ ಸ್ಟೇಬಲ್ ಕಂಪೌಂಡ್. ಸೊ ಈಥರ್ ಯಾವ ರೀತಿ ಇದೆ ರೀ ಕೆಮಿಕಲ್ ಪ್ರಾಪರ್ಟಿ ಇದ್ರದ್ದು? ಅದು ಇನರ್ಟ್ ಅದ ಆ್ಯಂಡ್ ಸ್ಟೇಬಲ್ ಕಂಪೌಂಡ್ ಅದ. ವಿಚ್ ಈಸ್ ದ ಮೋಸ್ಟ್ ರಿಯಾಕ್ಟಿವ್ ಎಲಿಮೆಂಟ್ ಇನ್ ದ ಪಿರಿಯಾಡಿಕ್ ಟೇಬಲ್? ಸೊ ಮೋಸ್ಟ್ ರಿಯಾಕ್ಟಿವ್ ಎಲಿಮೆಂಟ್ ಯಾವುದು ಪಿರಿಯಾಡಿಕ್ ಟೇಬಲ್ನಲ್ಲಿ? ಅದನ್ನು ಕಮೆಂಟ್ ಬಾಕ್ಸ್ನಾಗ ಆನ್ಸರ್ ಬರೀರಿ. ಸೆಕೆಂಡ್ ಪ್ರಾಪರ್ಟಿ, ದಟ್ ಈಸ್ ಆ್ಯಕ್ಷನ್ ಆಫ್ ಫಾಸ್ಫರಸ್ ಪೆಂಟಾಕ್ಲೋರೈಡ್. ಸೊ ಫಾಸ್ಫರಸ್ ಪೆಂಟಾಕ್ಲೋರೈಡು ಮತ್ತು ಡೈಇಥೈಲ್ ಈಥರು ಎರಡೂ ರಿಯಾಕ್ಟ್ ಆದಾಗ ಸೊ ಏನು ಪ್ರಾಡಕ್ಟ್ ಫಾರ್ಮ್ ಆಗುತ್ತೆ, ಕೆಮಿಕಲಿ ಏನು ಪ್ರಾಡಕ್ಟ್ ಫಾರ್ಮ್ ಆಗುತ್ತೆ ಅನ್ನೋದೇ ಸೆಕೆಂಡ್ ಪ್ರಾಪರ್ಟಿ. ಸೊ ಅದನ್ನು ಇವಾಗ ಬರೆಯೋಣ, ನೋಡೋಣ. ಸೊ ವೆನ್ ಈಥರ್ ಆ್ಯಂಡ್ ಫಾಸ್ಫರಸ್ ಪೆಂಟಾಕ್ಲೋರೈಡ್, ಈಥರ್ ಅಂದರೆ ಇಲ್ಲಿ ಡೈಇಥೈಲ್ ಈಥರು, ಫಾಸ್ಫರಸ್ ಪೆಂಟಾಕ್ಲೋರೈಡ್ PCl5 are heated to about 200 degree Celsius, about 200 degree Celsius. ಸೊ 200 ಡಿಗ್ರಿ ಸೆಲ್ಸಿಯಸ್ಗಿಂತ ಜಾಸ್ತಿ ಹೀಟ್ ಮಾಡಿದಾಗ ಏನು ಫಾರ್ಮ್ ಆಗುತ್ತೆ? ಇಥೈಲ್ ಕ್ಲೋರೈಡ್ ಫಾರ್ಮ್ ಆಗುತ್ತೆ, ಇಥೈಲ್ ಕ್ಲೋರೈಡ್ ಫಾರ್ಮ್ ಆಗುತ್ತೆ. ಸೊ ರಿಯಾಕ್ಷನ್ C2H5O C2H5 ಬರೀಲೇಬೇಕು, ಯಾಕಂದರೆ ಇದು ಡೈಇಥೈಲ್ ಈಥರ್ ಅದ. ಸೊ ಇದ್ರ ಜೊತೆ ರಿಯಾಕ್ಟ್ ಆಗ್ತದದು ಫಾಸ್ಫರಸ್ ಪೆಂಟಾಕ್ಲೋರೈಡ್ PCl5. ನೆಕ್ಸ್ಟ್ ಏನು ಫಾರ್ಮ್ ಆಗುತ್ತಾ? ಇಥೈಲ್ ಕ್ಲೋರೈಡ್ ಫಾರ್ಮ್ ಆಗುತ್ತೆ. ಇಥೈಲ್ ಕ್ಲೋರೈಡ್ ಅಂದ್ರೆ ಏನು ರೀ? C2H5Cl, ಇಥೈಲ್ ಕ್ಲೋರೈಡ್ C2H5Cl. ಈಕ್ವೇಷನ್ ನೋಡ್ರಿ ಬ್ಯಾಲೆನ್ಸು. ಸೊ C2H5 ಎರಡು ಇದಾವೆ, ಸೊ ಹಾಗಾಗಿ 2C2H5Cl. Cl ನೋಡ್ರಿ Cl5 ಅದಾವೆ, ಟೋಟಲು 5 ಅದಾವೆ Cl. ಇಲ್ಲಿ 2 Cl ಹೋಯ್ತು ಇಲ್ಲಿ. ಹೌದಾ? ಎಷ್ಟು Cl ಉಳಿತು ಇಲ್ಲಿ? Cl3 ಉಳಿತು. ನೆಕ್ಸ್ಟ್ ಏನು ಉಳ್ದದ ರೀ? P ಉಳ್ದದ, O ಉಳ್ದದ. ಸೊ ಏನಾಯಿತು? ಏನು ಬರಿಬೋದು? POCl3 ಅಂತ ಬರಿಬೋದು. ಏನಿದು POCl3? POCl3 ಇಸ್ ದಿ ಫಾಸ್ಫರಸ್ ಆಕ್ಸಿಕ್ಲೋರೈಡ್, ಫಾಸ್ಫರಸ್ ಆಕ್ಸಿಕ್ಲೋರೈಡ್. ಥರ್ಡ್ ಪ್ರಾಪರ್ಟಿ, ದಟ್ ಈಸ್ ಆ್ಯಕ್ಷನ್ ಆಫ್ ಕಾನ್ಸಂಟ್ರೇಟೆಡ್ ಸಲ್ಫರಿಕ್ ಆಸಿಡ್ H2SO4 ಆನ್ ಹೀಟಿಂಗ್ ಈಥರ್ ಅಂದರೆ ಡೈಇಥೈಲ್ ಈಥರ್ ವಿತ್ ಕಾನ್ಸಂಟ್ರೇಟೆಡ್ ಸಲ್ಫರಿಕ್ ಆಸಿಡ್, ಇಥೈಲ್ ಹೈಡ್ರೋಜನ್ ಸಲ್ಫೇಟ್ ಇಸ್ ಫಾರ್ಮ್ಡ್. ಸಿಂಪಲ್ ಅದು. ಏನು? ಡೈಇಥೈಲ್ ಈಥರನ್ನು H2SO4 ಜೊತೆ ಹೀಟ್ ಮಾಡಿದಾಗ ನಮ್ಗೆ ಇಥೈಲ್ ಹೈಡ್ರೋಜನ್ ಸಲ್ಫೇಟ್ ಫಾರ್ಮ್ ಆಗುತ್ತೆ. ಸಿಂಪಲ್ ರಿಯಾಕ್ಷನ್. C2H5O C2H5 ಏನಿದು? ಡೈಇಥೈಲ್ ಈಥರ್. H2SO4 ಜೊತೆ ರಿಯಾಕ್ಟ್ ಆಗಬೇಕು. ಸೊ ಏನು ಫಾರ್ಮ್ ಆಗುತ್ತಾ? ಇಥೈಲ್ C2H5 ಹೈಡ್ರೋಜನ್ H ಸಲ್ಫೇಟ್ SO4, 2C2H5HSO4. ಉಳಿತೇನು? ಬ್ಯಾಲೆನ್ಸ್ ಮಾಡಿರಿ ಇಕ್ವೇಷನ್ನು. 2H2 ಇಲ್ಲಿ ಬ್ಯಾಲೆನ್ಸ್ ಆಗ್ಯದ, ಆಮೇಲೆ HSO4, ಸೊ 2HSO4 ಇಲ್ಲಿ ಬ್ಯಾಲೆನ್ಸ್ ಆಗ್ಯದ. ಉಳಿತೇನು? H2O ಉಳಿತು. ದಿಸ್ ಇಸ್ H2O. ಹೌದಾ? ದಿಸ್ ಇಸ್ ಸಿಂಪಲ್, ವೆರಿ ಸಿಂಪಲ್ ಪ್ರಾಪರ್ಟಿ. ಯೂಸಸ್ ಆಫ್ ಡೈಇಥೈಲ್ ಈಥರ್, ಲಾಸ್ಟ್ ಟಾಪಿಕ್. ಫಸ್ಟ್ ಒನ್, ಇಟ್ ಈಸ್ ಯೂಸ್ಡ್ ಆಸ್ ಅ ಸಾಲ್ವೆಂಟ್ ಇನ್ ಮೆನಿ ಆರ್ಗ್ಯಾನಿಕ್ ರಿಯಾಕ್ಷನ್ಸ್, ಫಾರ್ ಎಕ್ಸಾಂಪಲ್ ಗ್ರಿಗ್ನಾರ್ಡ್ ರಿಯಾಕ್ಷನ್. ಸೊ ಇದನ್ನು ಆರ್ಗ್ಯಾನಿಕ್ ಸಾಲ್ವೆಂಟ್ ಆಗಿ
ಬಳಕೆ ಮಾಡ್ತಾರೆ. ಸೊ ಆರ್ಗ್ಯಾನಿಕ್ ಸಾಲ್ವೆಂಟ್ಗೆ ಸೊ ಲಾಸ್ಟ್ ವಿಡಿಯೋದಲ್ಲಿ ಎಕ್ಸಾಂಪಲ್ ಬರೀರಿ ಅಂತ ಹೇಳಿದ್ದೆ. ಸೊ ಸಾಕಷ್ಟು ಜನ ಬರೆದಿರಿ. ಸೊ ನಿಮ್ಗೆ ಗೊತ್ತಾಗಿರುತ್ತೋ ಆರ್ಗ್ಯಾನಿಕ್ ಸಾಲ್ವೆಂಟ್ ಅಂದರೆ ಏನಂತೇಳಿ. ಸೊ ಫಸ್ಟ್ ಒನ್, it is used as a solvent in many organic reactions. Example, Grignard reaction. Second, industry ಒಳಗೆ. So industry ಒಳಗೆ it is used as solvent for oils, fats and resins. ರೆಸಿನ್ ಅಂದರೆ ರಾಳಗಳಂತ ನಾವು ಕರಿತೀವಿ ಕನ್ನಡದೊಳಗೆ. ಸೊ ಇಂಡಸ್ಟ್ರಿ ಒಳಗೆ ಅದನ್ನು ಸಾಲ್ವೆಂಟ್ ಆಗಿ ಬಳಕೆ ಮಾಡ್ತಾರೆ. ಎದಕ್ಕಪ್ಪ ಅಂದರೆ ಆಯಿಲು, ಫ್ಯಾಟು, ರೆಸಿನ್ ಆಗಿ. ಥರ್ಡ್ ಒನ್ ಯೂಸ್ಡ್ ಆಸ್ ಅ ರೆಫ್ರಿಜರೆಂಟ್. ಇಲ್ಲಿಗೆ ನಿಮಗೆ ಸ್ಮಾಲ್ ಚಾಪ್ಟರ್ ಎಂಡ್ ಆಗುತ್ತೆ. ಸೊ ಅವರ್ ನೆಕ್ಸ್ಟ್ ವಿಡಿಯೋ ವಿಲ್ ಬಿ ಆನ್ ಫಿನಾಲ್ಸ್. ಓಕೆ, thank you, bye.